ಗಣಪತಿ ಬಾಪ್ಪ. ಅಲ್ಲ ಗುರು, ಇಪ್ಪಿ ಗಣೇಶ ಬಳಗ್ದವ್ರು ಗಣೇಶನ್ ಬಿಡ್ತಾವ್ರೆ. ಗಣಪತಿ ಬಾಪ್ಪ. ಗಣಪತಿ ಬಾಪ್ಪ. ಗಣಪತಿ ಬಿಡಕ್ ಹತ್ತೀವಿ, ಕಲೆಕ್ಷನ್ ಕೊಡ್ರಿ. ಅಯ್ಯ ನಾನು ಮಕ್ಕಳ್ರ, ಮುಂದ್ಗಡೆ ಹುಡುಗರು, ಹಿಂದ್ಗಡೆ ಗಣಪತಿ, ಮಧ್ಯದಲ್ಲಿ ನೀನು ಗಣಪತಿ ತರ ಶೇಪ್ ಬಿಟ್ಕೊಂಡೆ ತಿರುಪಿ ಎತ್ತಾ ಇದೆಯಲ್ಲಯ್ಯ. ಅಲ್ಲಯ್ಯ, ಗಣಪತಿ ಇರ್ಬೇಕಾಗಿರೋದು ದೇವ್ರ ಮನೇಲಿ, ಇಲ್ಲ ದೇವಸ್ಥಾನದಲ್ಲಿ. ಯಾಕಯ್ಯ ಗಣಪತಿ ರೋಡಲ್ಲಿ ಇಟ್ಕೊಂಡು ರೋಲ್ ಕಾಲ್ ಮಾಡ್ತೀರಾ? ಹೌದು, ನಮ್ಮ ಹೆಸರೇಂತಂದೆ? ಗಣಪತಿ ರಾವ್. ಆಹಾ, ರೋಲ್ ಕಾಲ್ ಮಾಡಿ ಮಾಡಿ ಗಣಪತಿ ತರಾನೇ ಶೇಪ್ ಆಗೋಗ್ಬಿಟ್ಟಿದಿಲ್ಲಯ್ಯ. ರೊಕ್ಕ ಕಡೆ ಯೋಗ್ಯತಿದ್ರೆ ಕೊಡ್ರಿ, ಏನ್ ಸೋರಿ ಹೇಳಕತ್ತೀರಿ ನೀವು? ಹಂಗೆ ಮಕ್ಕಳು ತಂದ ಹೌದಾ? ನೋಡ್ಕೊಂಡ್ ಬಿಡಿ ಗಣೇಶನ್ನ. ನನ್ನ ಮಕ್ಳು ನಮ್ಮ ಹತ್ರ ಕಾಸಿಲ್ಲ ಅಂತ ಅವ್ರಿಗೂ ಗೊತ್ತಾಗ್ಬಿಡ್ತಲ್ಲ. ಪ್ಲಾಟ್ಫಾರ್ಮ್ ಅಲ್ಲಿ ಮಲಗಿದೀವಲ್ಲ, ಡೌಟ್ ಬಂದೈತೆ. ಹಾಳಾದ್ ನನ್ನ ಮಕ್ಕಳು. ನನ್ನ ಮಗಂದು 2 ಪ್ಯಾಕೆಟ್ ಹಾಕೊಂಡು ಒಳ್ಳೆ 5 ಸ್ಟಾರ್ ಲೆವೆಲ್ ಅಲ್ಲಿ ಕನ್ಸ್ ಕಾಣ್ತಾ ಇದ್ದೆ. ಎಬ್ಬರಿಸ್ಬಿಟ್ರು, ನಿಶಾನು ಇಳಿದೋಯ್ತು. ಈಗ ನಿದ್ರೆ ಬರಲ್ಲ, ಏನ್ ಮಾಡೋದು? ಮತ್ತೆ ಬಂಡ್ರೆಡ್ಡಿ ಸರ್ಕಲ್ ಹೋಗ್ಬೇಕು. ಲೊಕೇಶನ್ ಸೇಫ್. ಹೆಂಗೆ? ವಾಟ್ ಪ್ರಾಬ್ಲಮ್ ಗುರು? ನನಗೆ ಒಂದು ಡೌಟ್. ಡೌಟ? ಏನ್ ನನ್ ಚಡ್ಡಿ ಹಾಕಿಲ್ಲ ಅಂತ ಕರೆಕ್ಟ್ ಮಾತಾಡೋ ಬೋಸ್. ಟೀಕೆ, ನನಗೆ ಒಂದು ಡೌಟ್. ಯು ಸಿ, ಗೋಡೆ, ಈ ಗೋಡೆ ಕಡೆಯಿಂದ ಆ ಕಡೆ ಹೋಗಾಗ್ತದ? ವಿಟ್ಲಾಚಾರಿ ಪಿಕ್ಚರ್ ಅಲ್ಲಿ ಹೋಗ್ಬೋದು. ಕರೆಕ್ಟ್ ಆಗಿ ಹೇಳಿದೆ. ಕರೆಕ್ಟ್. ಮೇಲ್ಗಡೆ ಇರೋದು ಏನು? ಆಮೇಲೆ ಆಕಾಶ. ಆಕಾಶದ ಗೋಡೆ ಇದ್ದಾಗೆ ಅಲ್ವಾ? ಹಾ, ಕರೆಕ್ಟ್ ಕರೆಕ್ಟ್. ಅದ್ರ ಮೇಲ್ಗಡೆ ಇರೋದೇನು? ಅದ್ರ ಮೇಲೆ ಚಂದ್ರ. ಚಂದ್ರ ಕರೆಕ್ಟ್ ಅದೇ. ಆ ಚಂದ್ರ ಲೋಕಕ್ಕೆ ಜನ ಏರೋಪ್ಲೇನ್ ಅಲ್ಲಿ ಹೋಗೋವ್ರೆ ಅಂತ ಹೇಳ್ತಾರಲ್ಲ, ಅದು ಹೆಂಗೆ? ಏರೋಪ್ಲೇನ್ ಅಲ್ಲಿ ಹೋಗೋರೆ. ಹೌದು, ಹೋಗೋರೆ. ಯಾರು ಕರ್ಕೊಂಡು ಹೋಗಿದ್ದು? ಯಾರು? ನಾಗಪ್ಪ ಬುಷ್? ಅವನೆಲ್ಲ ಆಫ್ರಿಕಾ ಪ್ರೆಸಿಡೆಂಟ್. ಆಫ್ರಿಕಾ ಪ್ರೆಸಿಡೆಂಟ್ ಬುಷ್ ಅವನ್ನ ಏರೋಪ್ಲೇನ್ ಕುಂಡಿಸ್ಕೊಂಡು ಹೋಗಿದ್ ಲೋಪರ್ ನಲ್ ಮಗ ಯಾರು? ಅವನ ಹೆಸರು ಮುಷರಫ್. ಮುಷರಫ್ ಯಾರು? ಅವನು ತೆರೆದ್ರಿ ನನ್ ಮಗ. ಅವನು ಚೈನಾ ಪ್ರೆಸಿಡೆಂಟ್. ನಾನ್ ನಂಬಲ್ಲ, ಸುಳ್ಳು ಸುಳ್ಳು. ನಿಜ ನೋಡು, ಈ ಗೋಡೆನ ದಾಟಕ್ ಆಗಲ್ಲ. ಈ ಡೌಟ್ ನ ತಲೆಯಿಂದ ಸೋಪಾಗಿ ತೊಳಿಲೇಬೇಕು. ಮಾಡ್ಬೇಕು ಅಂದ್ರೆ ಅಂದ್ರೆ ಅಲ್ಲೊಬ್ಬ ವೇಸ್ಟ್ ಪಡಿ ಮಲಗವನಲ್ಲ, ಅವನ್ನ ಒತ್ತೆ ಎಬ್ಬರಿಸ್ಬೇಕು. ಲೋಪರ್ ಮಲ್ಕೊಂಡಿದ್ಯಾ? ನಾನು ಕಳ್ಳ ಅಲ್ಲ, ನಾನು ಇಂಡಿಯನ್ ಯೂನಿವರ್ಸಿಟಿ ಜೆಂಟ್ಲ್ಮ್ಯಾನ್. ವಾಟ್ ಈಸ್ ಯುವರ್ ನೇಮ್? ಹೋಗಿಲ್ಲ ಸರ್. ಸುಂದರ ಮಗನೇ, ಕಾಗೆ ಇದ್ದಾಗಿದ್ಯಾ, ಹೋಗಿಲ್ಲ ಅಂತ ಹೆಸರು ಕೊಡಿದ್ಯಾ? ನನಗೆ ಒಂದು ಡೌಟ್. ಇವನ್ನ ಹೆಂಗೆ ಕಾಗೆ ಮಾಡೋದು ಅಂತಾನೆ? ಮಧ್ಯ ಮಾತಾಬೇಡ, LK ಬಾಲ್. ಈಗ ಅದಲ್ಲಿಗೆ ಒಂದು ಡೌಟ್. ಏನ್ ಅದು? ಆಕಾಶ ಗೋಡೆ ಇದ್ದಂಗೆ, ಅದ್ರ ಮೇಲೆ ಚಂದ್ರ ಅವನೇ. ಇಲ್ಲಿಂದ ಏರೋಪ್ಲೇನ್ ಓಡಿಸ್ಕೊಂಡು ಚಂದ್ರಲೋಕಕ್ಕೆ ಹೆಂಗ್ ಹೋದ್ರು? ಈ ಊರದೆಲ್ಲ ನನಗೆ ಗೊತ್ತಿಲ್ಲ ಅದೆಲ್ಲ. ಮಗನೇ, ಆಕಾಶ ಗೊತ್ತಿಲ್ಲ, ಚಂದ್ರ ಗೊತ್ತಿಲ್ಲ, ಇವರಲ್ಲಿ ವಾಚ್ ಮೇಲು ಕೈಯಲ್ಲಿ ಬೇರೆ ವಾಚ್ ಕಟ್ಟಿಲ್ಲ. ಇಲ್ಲಿ ಕೆಲಸ ಮಾಡ್ತಾರೆ ಎಮ್ಮೆ ಕಡೆ. ಬಾಸ್, ಯಾಕೋ ಜುಮ್ ಜುಮ್ ಅಂತ ಇದೆ. ಲಕ್ವಾ ಹೊಡ್ದಂಗೆ. ಅಯ್ಯಯ್ಯೋ, ಕಷ್ಟ ಪಡ್ದಂಗೆ ಗ್ರೀಸ್ ಬರೋ ಪ್ರೋಗ್ರಾಮ್ ಇದೆಯೇ? ಬಾಸು, ಯಾಕೋ ನರ ಸೇದ್ದಂಗ ಆಗ್ತಾ ಇದೆ. ಅಯ್ಯೋ, ತಡ್ಕೊಳಕ್ ಆಗ್ತಿಲ್ವೇ? ಅಯ್ಯೋ ಬಾಸ್, ಕಾಲ್ ಮರ ಆಗೋಯ್ತು. ಹೆಣ ಬಿದ್ದೋದಂಗೆ. ಅಯ್ಯಪ್ಪ, ಕಾಪಾಡ್ರಪ್ಪ, ಕಾಪಾಡ್ರಪ್ಪ. ಅಯ್ಯೋ, ಆಗ್ಲಿಲ್ಲ. ನಿಮ್ ಕೈ ಮುಗಿತೀನಿ, ಬಿಟ್ಬಿಟ್ರ ನಿಮ್ ಕೈ ಮುಗಿತೀನಿ. ನಾನು ಕೇಳ್ತಾ ವರಸಿದ್ದಿ ವಿನಾಯಕ, ನಿನ್ನ ನಂಬುದವ್ರನ್ನ ನಿನ್ನ ಕೈ ಬಿಡಲ್ಲ, ನನ್ನನ್ನು ಕೈ ಬಿಡ್ದಂಗೆ ಕಾಪಾಡಪ್ಪ. ಹಿಂಗ ಆಡ್ತಾವನಲ್ಲ.
ಏನ್ ಹಿಂಗ ಆಡ್ತಾ ಇದ್ಯಾ? ಏನೋ ಕೇಳ್ಕೊತಾ ಇದೀನಿ, ವರ್ಕೌಟೇ ಆಗ್ತಾ ಇಲ್ಲ ಗುರು. ಹಿಂಗ್ ವರ್ಕೌಟ್ ಆಗಲ್ಲ, ಬೇರೆ ತರ ಕೇಳ್ಕೊ, ವರ್ಕೌಟ್ ಆಗತ್ತೆ. ಬೇರೆ ತರ. ಮನೆಯಿಂದ ಬೀದಿಗ್ ತಂದೆ, ಬೀದಿಯಿಂದ ಇಲ್ಲಿಗ್ ತಂದೆ, ಇಲ್ಲಿಂದ ಮನೆ ಕೊಡ್ಸೋ ಗಣೇಶ, ಜೈ ಗಣೇಶ. ಗುರು ಹೂವು ಬಿದ್ಬಿಡ್ತು. ವರ್ಕೌಟ್ ಆಗತ್ತೆ. ಹೌದು ಗುರು. ದೇವ್ರು ನಮ್ ಪಾಲ್ಗವ. ಥ್ಯಾಂಕ್ ಯು. ಏನಯ್ಯ ನಮ್ ಜೀವನ, ಮನೆ ಇಲ್ದೆ ಪರದೇಶಿಗಳ ತರ ಆಗೋಗ್ಬಿಟ್ವಿ. ಏನ್ ಮಾಡೋದು ಈಗ? ಏನು ಎದುರ್ಕೋಬೇಡ ಗುರು, ನಮ್ ಬಾಸ್ ಗಣಪ ಹೂವ ಕೊಟ್ಟವನೆ, ಮನೆ ಸಿಗುತ್ತೆ. ಗುರು ಹಂಗಂತ ಇದ್ದಂಗ ದೇವ್ರು ಬಂದಂಗ ಬಂದ. ವರ್ಕೌಟ್ ಮಾಡ ಬಂದ, ಹತ್ರ ಬಂದೇ ಬಿಟ್ಟ. ಈಗ ಬೈತಾನೆ. ತರಬೇಸಿಗಳ ಸಾಯೋಕೆ ನನ್ ಬೈಕೆ ಸಿಗ್ಬೇಕೇನೋ ನಿಮ್ಗೆ? ಅಯೋಗ್ಯರ, ಮುಟ್ಟಾಳ್ರ, ಅಪ್ರಯೋಜಕರ, ತಿರ್ಬೋಜಿಗಳ. ಬೇಗ ಇಳಿಯೇ. ಎಲ್ಲಪ್ಪ ಕಂಡಿದ್ರಿ ಇವರು. ತಾವೇನು ಇಬ್ರು ರಸ್ತೆಯಲ್ಲಿ ಸುತ್ತಿ ಬಳಸಿ ನಾವು ಮಾತಾಡಕ್ ಬರೋದಿಲ್ಲ. ನಮಗೆ ಮನೆ ಇಲ್ಲ, ತಿರುಪಿ ಅವ್ರ ತರ ರೋಡಲ್ಲಿ ಇದೀವಿ. ನಮಗೆ ಒಂದು ಮನೆ ಬೇಕು. ಏನ್ ಮನೆ ಕೊಡ್ಸಕ್ಕೆ ನಾನೇನ್ ಬ್ರೋಕರ? ರೇ, ನಮ್ಗ ಆ ಸ್ಟೋರಿ ಎಲ್ಲ ಬೇಡ, ನಮ್ಗೆ ಇರಕ್ ಮನೆ ಬೇಕು. ಇಲ್ಲ ಅಂದ್ರೆ ನಿಮ್ ಮನೇಲಿ ಬಂದ್ ಇರ್ತೀವಿ. ನನ್ ಮನೇಲ ನಾನ್ ಡ್ಯೂಟಿಗೆ ಹೋದಾಗ ನನ್ನ ಹೆಂಡತಿ ಒಬ್ಳೆ ಇರ್ತಾಳೆ. ಹೋಗ್ಲಿ ಬಿಡಿ, ಡೋಂಟ್ ಮೈಂಡ್. ನಿಮ್ಮ ಆಂಟಿ ಮನೇಲಿ ಸ್ವಲ್ಪ ದಿನ ಹೋಗ್ಲಿ ಬಿಡ್ರಿ, ಪಾಪ ವಯಸ್ಸು ಹುಡುಗರು ಬೀದಿಲ್ ಬಿದ್ದು ಎಲ್ಲ ವೇಸ್ಟ್ ಆಗಿ ಹೋಗುತ್ತೆ. ಹೇಗೂ ನಮ್ಮ ಮನೇಲಿ 2 ರೂಮ್ ಎಕ್ಸ್ಟ್ರಾ ಇದೆಯಲ್ಲ, ಅಲ್ಲೇ ಒಂದ್ 6 ತಿಂಗಳು ಇಟ್ಕೊಳ್ಳಿ. 6 ತಿಂಗಳು ಅವ್ರು ಮನೇಲಿದ್ರೆ ನೀನು ಅವಳಿ ಜೋಳಿ ಮಕ್ಳಿಗೆ ತಾಯಿ ಆಗ್ತೀಯ. ನಮ್ಮಿಬ್ರು ವೀಕ್ನೆಸ್ ಇಟ್ಕೊಂಡೆ ನನ್ನ ಬುಗುರಿ ತರ ಆಡಿಸ್ತಾ ಇದಾರೆ. ಇವರಿಂದ ತಪ್ಪಿಸ್ಕೋಬೇಕು ಅಂತ ನಾನಿದ್ರೆ ಮತ್ತೆ ಅವ್ರ ಹತ್ರ ಸಿರಾಗಿಸ್ತೇ ನೀನು. ಇದೇ ಮನೆ. ನಾನು ಹೇಳ್ಕೊಟ್ಟಿದ್ದೆಲ್ಲ ಜ್ಞಾಪ ಇದೆ ತಾನೆ? ಒಂದೇ ಒಂದ್ ಮರ್ತೋದೆ. ಏನು? ನಿಮ್ ಚಿಕ್ಕ ಸೆಟಪ್ ಹೆಸರೇನು? ನಿಮ್ಮ ಲೈಫ್ ಸೆಟ್ಲ್ ಮಾಡ್ಲಾ ಇಲ್ಲ ವಾಪಸ್ ಹೋಗ್ಬಿಡ್ಲಾ? ಅಯ್ಯೋ ದೇವ್ರು, ಬೇಜಾರು ಮಾಡ್ಕೊಬೇಡ. ಏಯ್ ಬುದ್ಧಿಲ್ಲ, ನಡಿಯೋ. ಕಮಾನ್. ನಮಸ್ಕಾರ ಪುಟ್ಲಿಂಗೇಗೌಡರಿಗೆ. ಓಹೋ, ಏನೇ ಚಂದ್ರಪ್ಪ, ಏನ್ ಸಮಾಚಾರ? ನಿಮ್ ಮನೆ ಬಾಡಿಗೆಗೆ ಜನ ಬೇಕು ಅಂತ ಹೇಳಿದ್ರಲ್ಲ, ಕರ್ಕೊಂಡ್ ಬಂದಿದ್ದೀನಿ ನೋಡಿ. ಇವ್ರೆ. ನಮಸ್ಕಾರ. ಏನು ಇವ್ರ? ಅಲ್ಲಯ್ಯ, ಈ ಮನೇಲಿ ವಾಸ ಮಾಡುವಂತವ್ರನ್ನ ಕರ್ಕೊಂಬ ಅಂತ ನಾನು ಹೇಳಿದ್ರೆ, ಮದ್ವೆ ಆಗಕ್ ತಯಾರಾಗಿರುವಂತ ಕೋರ ಹುಡುಗರನ್ನೇ ಕರ್ಕೊಂಡ್ ಬಂದಿದ್ಯಲ್ಲ, ಏನ್ ಸಮಾಚಾರ? ನಾವು ಮದ್ವೆ ಆಗೋರ್ ತರ ಕಾಣ್ತೀರಾ? ಥ್ಯಾಂಕ್ ಯು ಮಾವ. ಓಲ್ಡನ್ ಈ ನೈಸ್ ಮಾಡಿ ಸಾಕು. 1 ಲಕ್ಷ ರೂಪಾಯಿ ಮನೆ ಅಡ್ವಾನ್ಸ್, ಜನ ಅಂತ ಎಣಿಸ್ಬಿಡ್ಬೇಕು. ಯಾಕ್ರಪ್ಪ ಮಕ್ಕಳು ಮಂಗಳವಾರ ಸ್ನಾನ ಮಾಡಿಸ್ತಾ ಇದ್ರೆ, ಏನ್ ಸಮಾಚಾರ? ಅಲ್ರಿ, ಜನ ಅಂತ ಎಣಿಸಕ್ಕೆ ದೇವಸ್ಥಾನ ಮುಂದೆ ಕೂತ್ಕೊಂಡು ತಿರುಪಿ ಅವರ ಚಿಲ್ಲರೆ ತಂದು ಕೊಡಕ್ಕೆ ನಾವು ಕೊಡೋದಿಲ್ಲ. ಮತ್ತಿನ್ನೇನ್ ಕೊಡ್ತೀರಾ? ನಾವು ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ. ಏನಪ್ಪ ಕಾರ್ಡು ಕವರು ಅಂತ ಅವ್ರೇ ನನ್ಗೊಂದು ಅರ್ಥ ಆಗ್ತಾ ಇಲ್ಲ ಚಂದ್ರಪ್ಪ. ಹೇಳಪ್ಪ. ಏನ್ ಮಾಡ್ತಾರೋ ಏನ್ ಬಿಡ್ತಾರೋ ನನಗ್ ಗೊತ್ತಿಲ್ಲ. 1 ಲಕ್ಷ ರೂಪಾಯಿ ಕ್ಯಾಶ್ ಬೇಕೇ ಬೇಕು ಚಂದ್ರಪ್ಪ. ಅವ್ರಿಗೆ ಹೇಳಪ್ಪ. ನೀವು ಸುಮ್ನಿರಪ್ಪ, ಆಯ್ತು. ನಮ್ಗೆ ಕ್ಯಾಶ್ ಟ್ರಬಲ್. ಗ್ಯಾಸ್ ಟ್ರಬಲ್ ಅಂದ್ರೆ ಯಾವ್ದಾದ್ರು ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡ್ತಾರೆ. ನಾನು ಹೇಳಿದ್ದು ಗ್ಯಾಸ್ ಅಲ್ಲ, ಕ್ಯಾಶ್ ಟ್ರಬಲ್. ಓ ಹಂಗ? ಹಂಗಿದ್ರೆ ಚೆಕ್ ಕೊಟ್ಬಿಡಿ. ಅಯ್ಯೋ, ಚೆಕ್ ಅಂದ್ರೆ ನೋ ಪ್ರಾಬ್ಲಮ್, ಎಷ್ಟ್ ಬೇಕಾದ್ರೆ ಫಿಲ್ ಅಪ್ ಮಾಡೋದು. ಎತ್ತಪ್ಪ ಬೇಗ. ನೋಡಿ, ಮೊದ್ಲು ಚೆಕ್ ಬರೀತಾ ಇದ್ರಿ. ಲಕ್ಷ್ಮಿ ಜನ ಅಂತ ನಿಮಗ್ ಬರ್ಲಿ. ಹೌದೌದೌದು. ನಿಮ್ಮ ಹೆಸರೇನು? ದೊಡ್ಡಬಳ್ಳಾಪುರದ ದೊಡ್ಡಲಿಂಗೇಗೌಡರ ಮಗ ಪುಟ್ಟಲಿಂಗೇಗೌಡ, ರೇಣುಕು ಗೋತ್ರ, ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿ. ಯಾಕಡೆ ಹೋಗಿತಾ ಇದ್ದೀರಾ? ನಾವು ದೇವಸ್ಥಾನ ಅರ್ಚನೆ ಮಾಡ್ತೀವಿ. ಇಷ್ಟುದ್ದ ಹೆಸರಳಕ್ಕೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ರಿ. ಪುಟ್ಲಿಂಗೇಗೌಡ ಅಂತ. ಪುಟ್ಲಿಂಗೇಗೌಡ ನಾನೇನ್ ಸ್ಕೂಲ್ ಟೀಚರ್, ಅಟೆಂಡೆನ್ಸ್ ತೊಗೊಳಕ್ಕೆ. ಇಳಿಸ್ರಿ ಕೈನಾ. ತಗೊಳ್ಳಿ ಬ್ಲಾಂಕ್ ಚೆಕ್. ನಿಮ್ಗೆ ಹೆಂಗ್ ಬೇಕೋ ಹಂಗ್ ಫಿಲ್ ಅಪ್ ಮಾಡ್ಕೊಡಿ. ಯಾಕ್ರೆ ನಿಮ್ ಕೈ ತಗಡ ತರ ನಡೀತಿದೆ? ಮೊದಲಿಕ್ಕಿಂತ ಇಷ್ಟೊಂದು ಹೆವಿ ಅಮೌಂಟ್ ತಗೊಳ್ತಾ ಇರೋದು, ಅದಕ್ಕೆ ನಡೀತಾ ಇದೆ. ಲಕ್ಷ್ಮಿ, ಇದಕ್ಕೆ 4 ಮನೆಗೂ ಅರ್ಶಿನ ಕುಂಕುಮ ಹಚ್ಬಿಟ್ಟು ದೇವ್ರ ಪಾತ್ರ ಇಟ್ಬಿಡಮ್ಮ. ಅದೇನ್ ಲಗ್ನ ಪತ್ರಿಕೆನಾ? ಅರ್ಶಿನ ಕುಂಕುಮ ಇಟ್ಬಿಟ್ಟು ದೇವ್ರ ಮುಂದೆ ಇಡೋದಕ್ಕೆ? ಬೈ ದ ಬೈ, ಈಕೆ ನಿಮ್ ಸಿಸ್ಟರಾ? ಅಲ್ಲ. ಕಜಿನಾ? ಅಯ್ಯೋ ಅಲ್ಲ. ನಿಮ್ಮ ಅಕ್ಕನ ಮಗಳ? ಅಯ್ಯೋ ಅಲ್ಲ ರೀ, ನನ್ನ ಧರ್ಮ ಪತ್ನಿ ಧನಲಕ್ಷ್ಮಿ ಅಂತ. ನಮಸ್ಕಾರ. ನಮಸ್ಕಾರ ಮಾಡು. ನನಗೆ ಮದುವೆ ವಯಸ್ಸಿಗೆ ಬಂದಿರೋ 2 ಹೆಣ್ಮಕ್ಳಿದ್ದಾರೆ. ಎಲ್ಲವ್ರೆ? ಅಲ್ಲಿ. ಹೇಳಪ್ಪ, ಇವ್ರಿಬ್ರು ನಿನ್ ಮಕ್ಳೇನಾ? ಯಾಕೆ ಡೌಟು? ಒಂದು ವೈಟು, ಒಂದು ಬ್ಲಾಕ್. ಒಂದ್ ಹಗಲು ಹುಟ್ಟಿದ್ದು, ಇನ್ನೊಂದು ರಾತ್ರಿ ಹುಟ್ಟಿದ್ದು. ಮುಚ್ಚಳೆ ಬಾಯ್ನ. ನನ್ನ ಹೆಂಡತಿ ಏನು ಜೆರಾಕ್ಸ್ ಮಿಷಿನ್ ಅಂತ ತಿಳ್ಕೊಂಡ, ಒಂದೇ ತರ 2 ಕಾಪಿ ತಕ್ಕೊಡಕ್ಕೆ. ಸಾರಿ, ನನ್ ಗೊತ್ತಿಲ್ಲ, ಹೇಳ್ಬಿಟ್ಟೆ. ಓಕೆ ಅದ್ ಸರಿ, ಇಲ್ಲಿ ವಾಸ ಮಾಡ್ಬೇಕು ಅಂತ ಬಂದಿದ್ರಲ್ಲ, ಟ್ರಂಕು ಛತ್ರಿ ಚಾಪೆ ಯಾವ್ದು ಇಲ್ದಲ್ಲೇ ಬಂದಿದ್ದೀರಾ? ಅದೆಲ್ಲ ಬ್ಯಾಂಕ್ ಲಾಕರ್ ಅಲ್ಲಿ ಇಟ್ಟಿದ್ದೀನಿ. ಅಲ್ಲಿಟ್ರೆ
ಭದ್ರವಾಗಿರ್ತದ. ಓಕೆ ಓಕೆ ಓಕೆ. ಇಲ್ಲಿ ಎಲ್ಲಾ ರೂಮ್ಗುನುವೆ ಹಾಸಿಗೆ ಮಂಚ ಎಲ್ಲ ಹಾಕ್ಸ್ಬಿಟ್ಟಿವ್ನಿ, ಬೇಕಾದಂಗ್ ಉಂಟಾಡ್ಬೋದು ನೀವು. ಜಸ್ಟ್ ಮಿನಿಟ್, ನಿಮ್ ಬಾನೆಟ್ ಓಪನ್ ಮಾಡಿ. ಹಂಗಂದ್ರೆ ಬಾಯಿ ಕಣ್ರಿ. ಪಾಯ ಯಾಕೆ? ನಾವು ಮೊದ್ಲು ಈ ಮನೆಗೆ ಬರ್ತಾ ಇದೀವಿ, ನಾವೆಲ್ಲ ಸೇರಿ ಸಂತೋಷವಾಗಿರೋಣ ಅಂತ ಈ ಸ್ವೀಟ್. ಏನಮ್ಮ? ಏನೂ ಇಲ್ಲ, ನಿಮ್ ಹತ್ರ ಒಂದು ವಿಷಯ ಕೇಳ್ಬೇಕಿತ್ತು. ಅದಕ್ಕೇನಮ್ಮ, ಧಾರಾಳವಾಗಿ ಕೇಳು. ನಮ್ ಮನೆಗ್ ಬಾಡಿಗೆಗೆ ಬಂದಿದ್ದಾರಲ್ಲ, ಅದೇ ಅವರು ಏನ್ ಕೆಲಸ ಮಾಡ್ತಿದ್ದಾರೆ? ಯಾರು? ಅದೇ ಕಪ್ಪಗೆ ಕೊಳ್ಳಗಿದಾರಲ್ಲ ಅವರು. ಇದೇನು ಲವ್ ಕೇಸ್ ಇದ್ದಾಗಿದೆಯಲ್ಲ. ಇರ್ಲಿ, ತಗಲ ಹಾಕೋಣ. ನನ್ನ ಮಗ ಪುಟ್ಲಿಂಗ ದಿನ ನನ್ನ ನೆನೆಸ್ಕೋಬೇಕು. ಅವರು ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು. ಮ್ಯೂಸಿಕ್ ಡೈರೆಕ್ಟರ್? ಇದುವರೆಗೂ ಅವ್ರ ಹೆಸರನ್ನೇ ಕೇಳಿಲ್ವಲ್ಲ. ಅಂದ್ರೆ ನೀನು ಹರಿಶ್ಚಂದ್ರ ಘಾಟ್ ಕಡೆ ಹೋಗಿಲ್ಲ ಅಂತ ಆಯ್ತು. ಅವ್ರದ್ದು ರೆಕಾರ್ಡಿಂಗ್ ಥಿಯೇಟರ್ ಅಲ್ಲೇ ಇರೋದು. ಹರಿಶ್ಚಂದ್ರ ಘಾಟ್ ಅಲ್ಲ? ಇಷ್ಟೊತ್ತಿಗಾಗ್ಲೇ ರೆಕಾರ್ಡಿಂಗ್ ನಡೀತಾ ಇರುತ್ತೆ. ಮ್ಯೂಸಿಕ್ ನ ಚಿಂದಿ ಚಿಂದಿ ಉಡಾಯಿಸ್ತಾ ಇರ್ತಾರೆ. ಇದು ನಮ್ಮ ವಂಶ ಪಾರಂಪರೆಯಾಗಿ ಬಂದಂತ ವಿದ್ಯಾ. ಇದನ್ನ ನಮ್ಮ ತಾತ ಮೊಮ್ಮಗನಿಗೆ ಉದ್ಧಾರ ಆಗ್ಲಿ ಅಂತ ಹೇಳ್ಕೊಟ್ಟ. ನಾನ್ ಬಿಟ್ಟ ಇದ್ರಲ್ಲಿ ಇನ್ನೂ ಪಂಟ್ರ ಆಗ್ಬೇಕು ಅಂತ ಕಲಾಸಿ ಬಾಳೆ ಗೋಟಿ ಒಳಗಡೆ ಡೈಲಿ ಡೇ ಅಂಡ್ ನೈಟ್ ಬಿಟ್ಕೊಂಡು ಅಭ್ಯಾಸ ಮಾಡ್ಕೊಂಡೆ. ಈಗ ನೋಡು, ನೋಡಿ ಬರ್ತಾ. ಅದೇ ಅಂಕಲ್, ಅವರು ಏನ್ ಕೆಲಸ ಮಾಡ್ತಾ ಇದಾರೆ ಅಂತ. ಏನಮ್ಮ ಎಷ್ಟು ಚೀಪಾಗಿ ಕೇಳ್ತಾ ಇದ್ಯಾ? ಅವ್ರು ಏನ್ ಕೆಲಸ ಮಾಡ್ತಾರೆ ಅಂತ? ಅವರು ದೊಡ್ಡ ಡಾಕ್ಟ್ರು. ದೊಡ್ಡ ಡಾಕ್ಟ್ರಾ? ಸಿಟಿ ತುಂಬಾ ಕ್ಲಿನಿಕ್ಕು, ಊರ್ ತುಂಬಾ ಬ್ರಾಂಚು. ಒಂದ್ ಏರಿಯಾದಿಂದ ಇನ್ನೊಂದು ಏರಿಯಾಕ್ಕೆ ಹೋಗ್ತಾನೆ ಇರ್ತಾರೆ. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಇದು ಇವತ್ತಿನ ಕಾಲದ ಬೇರಲ್ಲ, ಇದು ಋಷಿಮುನಿಗಳ ಕಾಲದಿಂದ ಉಪಯೋಗಿಸ್ತಾ ಇರ್ತ ಮಹಾನ್ ಬೇರಿದು. ಇದು ಮೆಡಿಕಲ್ ಶಾಪ್ ಅಲ್ಲಿ ಸಿಗೋ 25 ಪೈಸಾ 50 ಪೈಸಾ ಕಾಂಜಿ ಪಿಂಜಿ ಔಷಧಿ ಅಲ್ಲ, ಇದು ಋಷಿಗಳು ಕಂಡಿಡ್ದಂತ ಬೇರು. ನೋಡಿ, ಉದಾಹರಣೆಗೆ ಈ ಮನುಷ್ಯ ಸ್ಟೈಲ್ ಆಗಿ ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತವನೆ. ಏನು ಅಂತ ಕೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಸ್ಟೈಲ್ ಅಂತಾನೆ. ಆದ್ರೆ ಅವನಿಗೊಂದ್ ಸೈಡ್ ನರ ವೀಕ್ ಆಗೈತೆ. ನೋಡಿ, ಈ ಮನುಷ್ಯ ಪಾಪ ಮದುವೆ ಆಗಿ 15 ವರ್ಷ ಆಗೈತೆ. ಹೌದೇನ್ರಿ? ನೀ ಹೇಳೋದು. ನೋಡಿ, ಆದ್ರೆ ಇವ್ನಿಗಿನ್ನ ಮಕ್ಳೇ ಆಗಿಲ್ಲ. ಯಾಕಂದ್ರೆ ಇವ್ನು ದಿನ ಬೆಳಗಾದ್ರೆ ಅಶ್ವತ್ಥ ಕಟ್ಟೆ ನಾಗರ ಪೂಜೆ ಮಾಡ್ತಾನೆ, ಬೇರೆ ಯಾವ ಕೆಲಸನೂ ಮಾಡಲ್ಲ. ನಮ್ಮ ಹತ್ರ ಇರೋ ಔಷಧಿನ ಕೊಟ್ಬಿಟ್ರೆ ಸ್ಪೀಡ್ ಆಗಿ ಮಕ್ಕಳನ್ನ ಮಾಡ್ಬಿಡ್ತಾನೆ. ಹೆಣ ಬಿದ್ರೆ ನನಗೆ ಮೆಸೇಜ್ ಗೊತ್ತಾಯ್ತು. ಈ ಮನೆಗೆ ಬಂದ್ಮೇಲೆ ಯಾವ ಮೆಸೇಜ್ ಇಲ್ಲ, ಯಾವ್ದು ಇಲ್ಲ. ಯಾವ್ದಕ್ಕೂ ರೆಡಿ ಆಗ್ಬಿಟ್ರೇನಾ? ಹೆಣ ಬಿದ್ದಿದ ತಕ್ಷಣ ಟಂಕಣಕ. ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಏನ್ರಿ ನೀವು ನಾನ್ ಕಡೆ ಬಂದ್ ಬಾರ್ಸಿದ್ರೆ ಡಿಸ್ಟರ್ಬೆನ್ಸ್ ಇರೋಲ್ಲ ಅಂದ್ರೆ ಇಲ್ಲೂ ಬಂದ್ಬಿಟ್ಟು ಡಿಸ್ಟರ್ಬ್ ಮಾಡ್ತಾ ಇದ್ರಲ್ರಿ ನೀವು? ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಆಕ್ಚುಲಿ ನನ್ಗೊಂದು ಸಣ್ಣ ಡೌಟ್ ಇತ್ತು, ಅದನ್ನ ಕ್ಲಿಯರ್ ಮಾಡ್ಕೊಡೋಕೆ ಅಂತ ನಿಮ್ಮನೇಲಿ ಹುಡುಕೊಂಡು ಬಂದೆ. ಡೌಟು ಅಂದ್ರೆ ಕೈನಲ್ಲಿರೋ ತೋರಿಸ್ಬಿಟ್ಟು ನಾದಸ್ವರನ ಪಿಳ್ಳೊಂಗವಿ ಅಂತ ಕೇಳಿದ್ರೆ, ಕರ್ರ ಒದ್ದಕ್ಕಿತ್ತು ಅಂದ್ರೆ ನಾದಸ್ವರ, ಮೋಟಕ್ಕೆ ಕುಳ್ಳಿಗಿತ್ತು ಅಂದ್ರೆ ಪಿಳ್ಳೊಂಗವಿ. ಗೊತ್ತಾಯ್ತಾ? ಹೋಗ್ರಿ. ನಾನ್ ಕೇಳಕ್ ಬಂದಿದ್ದು ಅದನ್ನೆಲ್ಲ. ಇನ್ನೇನು? ಇದರಲ್ಲಿ ಸಿಂಫೋನಿ ಕೂಡ ಬಾರಿಸಬಹುದು ಅಂತ. ಬರೀ ಸಿಂಫೋನಿ ಅಲ್ಲ ಕಣ್ರಿ, ರೇಕ್ಸು, ಲೀಡೋ, ನಂದ, ನಳಂದ, ಗೀತಾಂಜಲಿ, ನವರಂಗು ಎಲ್ಲ ಬಾರಿಸ್ಬೋದು ಕಣ್ರಿ. ಅಂದ್ರೆ ಜರ್ಮನ್, ಜಪಾನು, ಟೋಕಿಯೋ ಎಲ್ಲ ಮ್ಯೂಸಿಕ್ ಇದ್ರಲ್ಲಿ ಬಾರಿಸ್ಬೋದು ಅಂತ ಹೇಳಿದೆ. ವಿದೇಶದ ಸಂಗೀತದ ಬಗ್ಗೆ ಎಲ್ಲ ತಿಳ್ಕೊಂಡ್ ಬಿಟ್ಟಿದ್ದೀರಾ, ಆದ್ರೆ ಕೈಯಲ್ಲಿ ಚೀಪ್ ಆಗಿ ಲೋಕಲ್ ತಮಟೆ ಹಿಡ್ಕೊಂಡಿದ್ದೀರಾ. ಏನ್ರಿ ನೀವು ನನ್ನ ತಮಟೆನ ಚೀಪ್ ಅಂತ ಕಂಡ ಮಾಡ್ತೀರನ್ರಿ? ಕೈಲಾಸದಲ್ಲಿ ಆ ಪರಮೇಶ್ವರ ಯಾವ್ದ್ರ ಮುಂದೆ ಡ್ಯಾನ್ಸ್ ಆಡ್ತಿದ್ರಿ? ಗಿಟಾರ್ ಮುಂದೆ ಆಡ್ತಿದ್ನ, ವೈಲಿನ್ ಮುಂದೆ ಆಡ್ತಿದ್ನ, ವೀಣೆ ಮುಂದೆ ಆಡ್ತಿದ್ನ, ಇಲ್ಲ ಕೀಬೋರ್ಡ್ ಮುಂದೆ ಆಡ್ತಿದ್ನ? ಯಾವ್ದ್ರ ಮುಂದೆ ಅಲ್ಲ, ಅವನ್ ಆಡ್ತಾ ಇದ್ದು ಡಮರುಗದ ಮುಂದೆ. ಡಮರುಗ ಯಾವ್ದ್ರಲ್ಲಿ ಮಾಡಿದ್ದು? ಚರ್ಮದಲ್ಲಿ ಮಾಡಿದ್ದು. ಆ ಡಮರುಗದ ಮೊಮ್ಮಗನೇ ಈ ತಮಟೆ. ಇದನ್ನ ಬಾರಿಸಿದ್ರೆ ಆ ಕೈಲಾಸದಲ್ಲಿ ಪರಮೇಶ್ವರ ಅವನ ಹೆಂಡತಿ ಪಾರ್ವತಿ ಡೈವರ್ಸ್ ಕೊಟ್ಟು ಲ್ಯಾಂಡ್ ಗಿಳಿದು ಸ್ಟೆಪ್ ಆಗ್ತಾನೆ. ಇಲ್ಲೇನಾದ್ರೂ ಬಾರಿಸಿದ್ರೆ ದೊಡ್ಡ ಮನಸ್ಸಾದ್ರೂ ಪರವಾಗಿಲ್ಲ, 2 ಪ್ಯಾಕೆಟ್ ಬಿಟ್ಕೊಂಡು ಡ್ಯಾನ್ಸ್ ಆಡ್ತಾರೆ. ಅಂತ ತಮಟೆನ ಕಂಡ ಮಾಡ್ತೀರೇನ್ರಿ? ಈಗ ನಾನು ಅದನ್ನ ಬಾರಿಸ್ತೀನಿ, ಅದ್ರ ಅಭಿಪ್ರಾಯ ನೀವ್ ಹೇಳಿ. ನೀವ್ ಇದನ್ನ ಹೀಗೆ ಬಾರಿಸ್ತಾ ಇದ್ರೆ ನಂಗೆ ಡಾನ್ಸ್ ಮಾಡ್ಬೇಕು ಅನ್ಸುತ್ತೆ. ಅನ್ಸುತ್ತಾ? ನೋಡ್ರಾ, ಇಂತ ತಮಟೆನ ನೀವು ಕಂಡ ಮಾಡ್ತಿರಲ್ಲ, ನ್ಯಾಯನಾ? ಸಾರಿ, ಎಕ್ಸ್ಕ್ಯೂಸ್ ಮೀ, ಇದನ್ನ ನನಗೆ ಕೊಟ್ಬಿಡಿ. ಯಾಕೆ
ಇದನ್ನ ಹೊಡೆದಾಕ್ಬಿಡ್ತೀಯಾ? ಇಲ್ಲ ಇಲ್ಲ ಪ್ಲೀಸ್ ಕೊಡಿ. ತಗೊಳ್ಳಿ. ಮಲೆ ಮಾದೇಶ್ವರ, ನಂಜುಂಡೇಶ್ವರ, ಈಶ್ವರ, ಅಶ್ವಿನಿ ದೇವತೆಗಳೇ, ಧನವಂತರಿ ದೇವತೆಗಳೇ, ನನಗೆ ಆಯುರ, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ, ಕ್ಷೇಮವನ್ನು ಕೊಟ್ಟು ನನ್ನ ನೋಡಿ ಮಾಟ, ಮಂತ್ರ, ಶಾಪ, ದೃಷ್ಟಿ, ರಾಜಕೀಯ ಮಾಡೋ ಜನನೆಲ್ಲ ನಾಶ ಮಾಡಿ, ಸರ್ವನಾಶ ಮಾಡಿ, ನನ್ನ ಒಬ್ಬನ್ ಮಾತ್ರ ಕಾಪಾಡಪ್ಪ. ಅಯ್ಯೋ ಪಾಪಿ, ನಾನ್ ನಿಮ್ ಕಣ್ಗೆ ಮೋಹಿನಿ ತರ ಕಾಣಿಸ್ತೀನ? ಸ್ವಲ್ಪ. ನಾನು ಐಶ್ವರ್ಯ. ಅಯ್ಯೋ ನೀವಾ? ನಾನ್ ಫುಲ್ ಡೋಸ್ ಬಿದ್ದೋದೆ. ನಿಮ್ಮ ಆಸ್ಪತ್ರೆಯಲ್ಲಿ ನನ್ನನ್ನು ಸೇರಿಸ್ಕೋತೀರಾ? ಕಾಯಿಲೆ ಬಂದವ್ರು ಯಾರು ಬೇಕಾದ್ರೂ ಸೇರ್ಕೋಬಹುದು. ಅಯ್ಯೋ ರೋಗಿ ಆಗಲ್ಲ, ನನ್ನನ್ನ ನರ್ಸಾಗ್ ಸೇರಿಸ್ಕೊಳ್ಳಿ ಅಂತ ಹೇಳಿದ್ದು. ಅಯ್ಯೋ ಜನ ಎಲ್ಲ ತಪ್ಪು ತಿಳ್ಕೊಂಡ್ಬಿಡ್ತಾರೆ, ನಾನು ನರ್ಸ್ನ ಇಟ್ಕೊಂಡ್ಬಿಟ್ಟಿದೀನಿ ಅಂತ. ಹಾಗೆ ಹೇಳ್ಬೇಡಿ ಡಾಕ್ಟರ್, ನಾನು ಎಲ್ಲ ಕೆಲ್ಸನೂ ಮಾಡ್ತೀನಿ. ನನ್ನ ನರ್ಸಾಗ್ ತಗೊಳ್ಳಿ ಪ್ಲೀಸ್. ಆಗಲ್ಲ ಆಗಲ್ಲ, ನಮ್ಮ ಆಸ್ಪತ್ರೆ ಒನ್ ಮ್ಯಾನ್ ಆಸ್ಪತ್ರೆ, ಅಲ್ಲಿ ಯಾರು ಬೇಕಾದ್ರೆ ನರ್ಸ್ ಆಗಕ್ಕಾಗಲ್ಲ. ಅದು ಪರಂಪರೆಯಿಂದ ಬಂದಿರ್ಬೇಕು. ಅಂದ್ರೆ 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 ನೀನು, ನಿಮ್ಮಮ್ಮ, ನಿಮ್ಮ ಅಜ್ಜಿ ಎಲ್ಲ ಪರಂಪರೆಯಿಂದ ನರ್ಸ್ ಆಗಿರ್ಬೇಕು. ಸಾರಿ ಡಾಕ್ಟರ್, ಒಂದ್ ರೀತಿಲಿ ನೀವ್ ಹೇಳ್ತಾ ಇರೋದು ಸರಿನೇ. ನಾನು ಹೊರಡ್ತೀನಿ. ಓಟ್ ಬನ್ನಿ. ಡಾಕ್ಟರ್ ಏನು? ಒಂದ್ ಚಿಕ್ಕ ಸಂದೇಹ. ಏನು? ನಾನ್ ಬಿಗಿಲ್ ಡಾಕ್ಟರ್ ಅಂತನಾ? ಅಯ್ಯೋ ಅದಲ್ಲ ಡಾಕ್ಟರ್, ನೀವ್ ವಂಶ ಪರಂಪರೆಯಿಂದ ಈ ಕೆಲಸ ಮಾಡ್ತಾರೆ. ಇನ್ನೇನು ಮತ್ತೆ, ನಾನು ಹುಟ್ಟಿದ್ದು ಬಾಬಾ ಬುಡನ್ಗಿರಿಲಿ. ನಮ್ಮ ತಾತ ದೊಡ್ಡ ಆಯುರ್ವೇದಿಕ್ ಪಂಡಿತರು, ಸಿದ್ಧ ವೈದ್ಯರು. ನಮ್ಮಪ್ಪ ವಶೀಕರಣದ ವೆಂಕೋಬ. ಅವ್ರ ವಿದ್ಯೆ ಮುಂದೆ ಅವರವರವರೇ ಸಾಟಿ. ಅವರೇ ಯಾಕೆ ನಮ್ಮ ಚಿಕ್ಕಪ್ಪ ಕಾಯಂಗಿ ಪಾಪಣ್ಣ ಮನೆ ವಿಧಾನಸೌಧದಲ್ಲಿ ಆಪರೇಷನ್ ಮಾಡಿದ್ರಲ್ಲ ಆಲ್ ಬಲ್ಡ್, ಅವರು ನಮ್ಮಪ್ಪನ ಸೆಕೆಂಡ್ ಸೆಟಪ್ ಇನ್ ಮಗ. ಇದೆಲ್ಲ ನಿಮ್ಗೆ ಗೊತ್ತಾ? ಗೊತ್ತಿಲ್ವೇ? ಗೊತ್ತಿಲ್ವಾ? ಒಳ್ಳೇದಾಯ್ತು ಬಿಡು. ನಾನಿನ್ ಬರ್ಲಾ ಡಾಕ್ಟರ್? ಹೋಗು. ಹೋಗಕ್ ಮುಂಚೆ ಒಂದ್ ಮಾತು. ಏನು ಹೋಗ್ತೀನಿ ಅಂತ ಹೇಳ್ಬೇಕಾ? ಏನು, ನಾನು ಈ ಬಿಳಿ ಸೀರೆ ಉಟ್ಕೊಂಡು ನಿಮ್ ಮುಂದೆ ಬಂದ ಕ್ಷಣಕ್ಕೆ ನನ್ನನ್ನ ಸಿಸ್ಟರ್ ಅಂತ ಮಾತ್ರ ಕರಿಬೇಡಿ. ನೋ 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 ನೋ, ನಾನಂತ ಕೆಟ್ಟ ಮಾತೆಲ್ಲ ಯೂಸೇ ಮಾಡಲ್ಲ. ಗಲಾಟೆ ಮಾಡ್ತಿದ್ಯಾ? ಬೇಗ ಅಪ್ಪ ಮಾತಾಡ್ಬೋಣ ಪ್ಲೀಸ್. ನೋಡ್ರಿ, ನನ್ ಕಂಡೀಷನ್ ಒಪ್ಕೊಂಡ್ರೆ ಇವತ್ತು ಫಸ್ಟ್ ನೈಟ್, ಇಲ್ದೆ ಹೋದ್ರೆ ವೇಸ್ಟ್ ನೈಟ್. ಅಯ್ಯೋ ಅದೇನ್ ಕಂಡೀಷನ್? ಬೇಗ ಹೇಳ್ಬಿಡಿ ಅಮ್ಮ. ಬನ್ನಿ. ಬನ್ನಿ ನೋಡ್ರಿ, ಈ ಬೀರು ಒಳಗೆ ಯಾವತ್ ನೀವು 100 ಅಲ್ಲಲ್ಲ 1000 ನೋಟಿನ ಕಂತೆಗಳನ್ನ ಜೋಡಿಸ್ತಿರೋ ಆವತ್ ರಾತ್ರಿ ನಮ್ಮಿಬ್ರು ಫಸ್ಟ್ ನಡೆಯುತ್ತೆ. ಅಯ್ಯೋ ನಿನ್ನ ವಂಶ ನಿರ್ವಂಶ ಆಗುವಾಗ ನಾನು 100 ವರ್ಷ ಅಂತ ಹೊಡೆದ್ರು ಕೂಡ ನಿನ್ನ ಆಸೆ ನೆರವೇರಲ್ಲ. ಮತ್ತೆ ನೀವು ಮ್ಯೂಸಿಕ್ ಡೈರೆಕ್ಟರ್ ಆಗಿ ದುಡ್ಡೆಲ್ಲ ಏನ್ರಿ ಮಾಡ್ತಿದ್ದೀರಾ ನೀವು? ಅಯ್ಯೋ ಬರೋ ಡಾಲರ್ಸ್ ನ ಕೋಟಿಗೆ, ಬೋಟಿಗೆ, ಪ್ಯಾಕೆಟ್ಗೆ ಸರಿ ಹೋಗ್ಬಿಡ್ತೀನಿ. ಎಲ್ಲಿಂದ ಉಳ್ಸಕ್ ಹೋಗ್ಲಿ? ಡೋಂಟ್ ವೇಸ್ಟ್ ಮೈ ಟೈಮ್. ಟನ್ ಟನ್ ಕನ್ನಡ, ಟನ್ 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 ಕನ್ನಡ. ಬಿಡ್ರಿ. ಅಯ್ಯೋ ಬಾಗ್ಲಾಕೊಂಡು ನೇಣು ಹಾಕೊಂಡ್ಬಿಟ್ಟೆ ಕಣೆ, ಆಮೇಲೆ ಒಳಗಡೆ ಹಾಕ್ಬಿಡ್ತಾರೆ. ಇಲ್ಲ ತಡೀರಿ, ನಾನೇನ್ ಸಾಯಲ್ಲ, ಬರ್ತೀನಿ. ಬಾ ಮೋಸ್ಟ್ ನೈಟ್ ಹಾಕೊಂಡು ಸ್ವೀಟ್ ಆಗಿ ಬರ್ಬೋದು. ಅಬ್ಬಾ ಫಸ್ಟ್ ಅಂತ ನೆನ್ಸ್ಕೊಂಡ್ರೆ ಅನ್ನಿಸ್ತಾ ಇದೆ. ಬಂದ್ಬಿಟ್ರೆ ಶಿವಾಯ ನಮ ಅಂತ ಬಾವುಟ ಆರಿಸ್ಬಿಡೋಣ. ಏನೇ ಇದು? ರುದ್ರು ಮಾರಮ್ಮಂತರ ಗೆಟಪ್ ಹಾಕೊಂಡ್ಬಿಡ್ಯಾ? ನನ್ನ ಚೂಸ್ ಸಾಯಿಸ್ಬಿಡ್ತೀಯಾ? ಮತ್ ಹೇಳಿ, ಬೀರು ಒಳಗಡೆ ದುಡ್ಡು ಇರ್ತಿರೋ ಇಲ್ಲ ನಾನು ನಿಮ್ಮನ್ನ ಕೊಂದ್ಬಿಡ್ಲಾ? ಹೇಳ್ರಿ, ದುಡ್ಡು ಇರ್ತಿರೋ ಇಲ್ವೋ? ಸಾಯಿಸ್ಬಿಡ್ವೆ. ದುಡ್ಡು ಇರ್ತಿರೋ ಇಲ್ವೋ? ಅಯ್ಯೋ ನಿನ್ ಕಾಲ್ ಕಟ್ಕೊಂಡು ಬಿಟ್ಬಿಡೆ. ಮಾತಾಡ್ರಿ, ದುಡ್ಡು ಇರ್ತಿರೋ ಇಲ್ವೋ? ಬಿಟ್ಬಿಡೆ ನನ್ನ. ಅಡಿಗೆ ಮನೇಲಿ ಮ್ಯಾಟ್ನಿ. ಮೇಡಮ್ ದೋಸೆ ರೆಡಿನಾ? ನಮಸ್ಕಾರ ಮ್ಯೂಸಿಕ್ ಡೈರೆಕ್ಟರ್ ಸರ್. ನಮಸ್ಕಾರ. ಇವತ್ತು ಯಾವ ಸ್ಟುಡಿಯೋದಲ್ಲಿ ತಮ್ಮ ರೆಕಾರ್ಡಿಂಗ್ ನಡೆಯುತ್ತೆ? ಡೈರೆಕ್ಟರ್ ಅಂತ ಹೇಳಿ ಡೈರೆಕ್ಟ್ರು ನನಗೆ ಕಂತಿಯಾಗಿ ಹಣ ಬರುತ್ತೆ ಅಂತ ಎಲ್ಲ ನೀರಲ್ಲಿ ಹೋಮ ಮಾಡಕ್ಕಾಗೋಯ್ತಲ್ರಿ. ಅಯ್ಯೋ ನನಗೆ ಮೋಸ ಮಾಡ್ಬಿಟ್ರಲ್ರಿ. ಯಾಕೆ ಸ್ಟಾಪ್ ಯಾಕೆ? ಪಾಪಿ ಪಾಪಿ, ನನ್ ಜೀವನ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಮೆಲ್ಲಿಗೆ ಹೊಡಿಬೇಡ್ರಿ. ನಾನ್ ಯಾವಾಗ್ಲೇ ಸುಳ್ಳು ಹೇಳ್ದೆ? ನೀನೇ ಮದುವೆ ಮಾಡ್ಕೊಂಡ್ ಬಲವಂತ ಮಾಡ್ದೆ, ಕುತ್ಕೆ ನೀಡ್ದೆ, ನಾನ್ ತಾಳಿ ಕಟ್ಟೆ. ತಪ್ಪಾ? ಅಯ್ಯಪ್ಪ ಮೆಲ್ಲಿಗೆ ಹೊಡಿಬೇಡ. ನಿಮ್ಮಪ್ಪ ದೊಡ್ಡ ಆಯುರ್ವೇದಿಕ್ ಪಂಡಿತರು, ಸಿದ್ಧ ವೈದ್ಯರು, ಹಾಗೆ ಹೀಗೆ ಅಂತ ಹೇಳಿ ನನ್ ಜೀವನ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಒಂದ್ ಚಿಕ್ಕ ಸುಳ್ಳು ಹೇಳ್ದೆ. ನಿನ್ ಮುಖ ನೋಡ್ತಾ ಇದ್ರೆ ಮುತ್ಕೊಡಕ್ ಆಗತ್ತಾ? ಇಲ್ಲ, ಸಾಯಿಸ್ಬಿಡ್ತೀನಿ.
ಹೊಡಿಬೇಕು ಅನ್ಸುತ್ತೆ. ಇಲ್ಲಿ ನೋಡಿ ಬೇಡ, ಹಿಂದೆ ಹೊಡಿ. ಹೊಡ್ಕ ಇವಾಗ. ಅಯ್ಯಯ್ಯ ಅಲ್ಗಲ್ಲ, ಅಯ್ಯಯ್ಯ ಅಲ್ಲಲ್ಲ. ನಾನೆಲ್ಲೇ ಮದುವೆ ಆಗಿತ್ತು, ನಿಮ್ಮಪ್ಪ ಟೂ ಮಾಡಿ ಹಾರ್ಟ್ ಅಟ್ಯಾಕ್ ಅಂತಿದ್ದು ತಾನೇ ನಾನು ಮದುವೆ ಆಗಿತ್ತು. ಅದಕ್ಕೆ ನಾಯಿ ಹೊಡೆದಂಗ್ ಹೊಡೆದು ಪಂಟ್ರಿದ್ರ ಡಿಕ್ಕಿ ಹೊಡಿತಾ ಇದ್ದಲೆ. ಅಯ್ಯೋ ಬಟ್ಟೆ ಒಗ್ದಂಗ್ ಒಗ್ದಿದ್ದ ಜಾಗದಲ್ಲಿ ಒಗಿತಾ ಇದ್ದೆ, ಬಿಡೆ ಸಾಕು. ಕೊಡೆಯಿಲ್ಲ ಅಗ್ಗನ. ನೀನ್ ಹೆಂಡತಿನ ಅವ್ವ ರಾಕ್ಷಸಿ, ಡಾಕಿನಿ, ಶಾಕಿನಿ. ಅಯ್ಯಪ್ಪ ಒಂದ್ ಜಾಗ ಬಿಡ್ದಂಗ್ ಪಂಚರ್ ಮಾಡ್ಬಿಟ್ಟಲೆ. ಅಲ್ ನೋಡೆ ಕೂಲಿ ನಾಲಿ ಆದ್ರೂ ಮಾಡಿ ನಿಂಗೆ 60 ತುಂಬಿಸ್ಬಿಡ್ತೀನಿ. ಏನ್ ಹುಡುಕ್ತಾ ಇದ್ಯಾ? ಅಯ್ಯೋ ಮಾತ್ ಕೇಳ್ದೆ ಕಣೆ, ಫುಲ್ಲೇ ತುಂಬಿಸ್ತೀನಿ ಬಿಡೆ. ನೋಡಿ, ನನ್ ಹತ್ರ ಹಾಫ್ ಕ್ವಾರ್ಟರ್ ಫುಲ್ ಏನು ಬೇಡ. ನನಗೆ ಏನೇ ಇದ್ರು ಲಕ್ಷ ಕೋಟಿ ಅಷ್ಟೇ. ನೀವು ಮೆಲ್ಲಿಗೆ ಮಾತಲ್ಲಿ ಮಾಡಿ ತಂದ್ರೆ ಮಾತ್ರ ನೀವು ನನ್ನ ಗಂಡಂತ ಒಪ್ಕೊಳ್ಳೋದು. ಇಲ್ಲ ಅಂದ್ರೆ ಮನೆಯಿಂದ ಹೊರಗೆ ಹಾಕಿ ತಿಪ್ಪೆ ಗುಡ್ಡಿಗೆ ಬಿಸಾಕ್ಬಿಡ್ತೀನಿ. ಅಂದ್ರೆ ಹೆಂಗೆ ಕಷ್ಟ ಆಯ್ತು ಬಿಡೆ, ತರ್ತೀನಿ ಬಿಡಿ. ಹೆಂಗಾರು ಮಾಡ್ತೀನಿ. ಅಯ್ಯೋ ಡಿಚ್ಚಿ ಹೊಡಿಯಕ್ ರೆಡಿ ಆಗ್ತಾಳ. ಅಯ್ಯೋ ತಗರ್ ಗುದ್ದ ಅಯ್ಯೋ. ನಾವ್ ಹೊಸದಾಗಿ ಸಂಸಾರ ಶುರು ಮಾಡಿದೀವಲ್ಲ, ಅದಕ್ಕೆ ನಿನ್ಗೊಂದು ಪ್ರೆಸೆಂಟೇಶನ್ ಕೊಡೋಣ ಅಂತ. ಇದೇನಮ್ಮ ಇರುತ್ತೆ, ಪಟ್ಟು ಪೀತಾಮ್ರ ನಿಗಿ 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 ಅಂತ ಹೊಳಿತಾ ಇರುತ್ತೆ. ನೋಡಿದ್ರೆ ಗೊತ್ತಾಗುತ್ತೆ, ತಗೊಳ್ಳಿ. ಏನ್ರಿ ಇದು ಇಷ್ಟು ಚಿಂದಿ ಚಿಂದಿ ಆಗಿದೆ? ಅದನ್ನ ಉಟ್ಕೋ, ಇದನ್ನ ಕೈಲಿ ಹಿಡ್ಕೋ. ಅಳಿಯಂದ್ರೆ ನನ್ ಮಗಳೇನಾದ್ರು ಈ ಸೀರೆ ಉಟ್ಕೊಂಡು ಈ ತಟ್ಟೆ ಕೈಲಿ ಹಿಡ್ಕೊಂಡ್ರೆ ಸಾಕ್ಷಾತ್ ತಿರ್ಪೆ ಬೇರೆ ತರ ಕಾಣಿಸ್ತಾಳೆ. ತಿರ್ಪೆ ತರ ಕಾಣ್ಲೇಬೇಕು ಅಂತಾನೆ ಈ ಸೆಟಪ್ ನ ರೆಡಿ ಮಾಡ್ಕೊಂಡು ತಗೊಂಡ್ಬಂದಿದ್ದು. ನಾನ್ ತಿರ್ಪೆ ಎತ್ಬೇಕಾ? ನನ್ ಕೈಲಾಗಲ್ಲ. ನೋಡಿ, ಗಣೇಶನ್ ದೇವಸ್ಥಾನ ಮುಂದೆ ಜಾಗನ ಬುಕ್ ಮಾಡ್ಕೊಂಡ್ ಬಂದಿದೀನಿ. ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೂ ದೇಹಕ್ಕೆ ಉಸಿರೇ ಸಮಾಬಾರ ಅಂತ ನೀನ್ ತಿರ್ಪೆ ಎತ್ತಲೇಬೇಕು. ನಾನ್ ಸತ್ರು ತಿರ್ಪೆ ಎತ್ತಲ್ಲ. ಅಲ್ಲವೇ, ಇಷ್ಟು ಚಿಕ್ಕ ವಿಚಾರಕ್ಕೆ ಹಿಂಗ್ ಅಂತೆಲ್ಲ, ಇನ್ನೂ ದೊಡ್ಡ ದೊಡ್ಡ ವಿಚಾರಗಳಿದಾವಲ್ಲ. ಏನಾದ್ರೂ ಇರ್ಲಿ, ನಾನ್ ಮಾತ್ರ ಭಿಕ್ಷೆ ಎತ್ತಲ್ಲ. ನೋಡಿ, ನಾನ್ ಹೇಳ್ದಂಗ್ ಕೇಳಿದ್ರೆ ಕೋಟಿ ಕೋಟಿ, ಇಲ್ಲ ಜಾಗ ಖಾಲಿ ಮಾಡು. ಕೋಟಿ ಕೋಟಿ ಅಂತ ಹೇಳ್ತಾ ಈಟಿಂದ ಚುಚ್ತಾ ಇದ್ದಾನಲ್ಲಪ್ಪ. ಮರ್ಯಾದೆ ಮರ್ಯಾದೆ. ಅಯ್ಯೋ, ನಿಮಗೆಲ್ಲ ರೀ ಹೇಳಿದ್ದು ಇಬ್ಬರು ಏನ್ ಇಲ್ಲಿ ಕುಂತ್ಕೊಂಡೆ? ನೀನ್ ಯಾಕೆ ಕೂತಿದ್ಯೋ? ನಾನು ಅದಕ್ಕೆ ಕೂತಿರೋದು. ಭಿಕ್ಷೆ ಬೇಡಕ? ಅಲ್ಲ ಕಣಯ್ಯ, ನಿನ್ನಣೆ ಮಗ ಏನು ಭಿಕ್ಷೆ ಬೇಡಕ್ಕೆ? ನನಗೋಸ್ಕರ ಅಲ್ಲಮ್ಮ, ನನ್ ಮಗಳಿಗೋಸ್ಕರ ಸೀಟ್ ರಿಸರ್ವ್ ಮಾಡಿಸ್ಕೊಂಡು ಕಾಯ್ತಾ ಇದ್ದೀನಿ. ಏನ್ ರೈಲ್ವೆ ಸ್ಟೇಷನ್ ಇಲ್ಲ ಫಿಲಂ ಥಿಯೇಟರ್? ಇದೇನು ಇಲ್ಲಿ ಕೂತ್ಕೊಂಡಿದ್ದ ಮೈ ಕಡ್ದ ಬಂದ್ಬಿಟ್ಟಲ್ಲ. ಮಹಿಮೆ ಕೋಟಿ ಕೋಟಿ ಅಂತಿಯಲ್ಲ, ಇಲ್ಲಿ ಇವ್ರ ಜೊತೆ ಕುತ್ಕೊಬಿಡು. ತಿರ್ಪೆ ಅವ್ರ ಮುಂದೆ 1 ರೂಪಾಯಿ ಆಗ್ತಾರೆ, ಅದನ್ನೆಲ್ಲ ಎಣಿಸ್ಬಿಡು. ಆಮೇಲೆ ಕೋಟಿ ಕೋಟಿ ಎಣಿಸ್ಕಲಿರುತ್ತೆ. ಏನಿದು ಸ್ಮಗ್ಲರ್ ತರ ಮಕ್ಕ ಕವರ್ ಮಾಡ್ಕೊಂತಿದ್ಯಾ? ಓಪನ್ ಮಾಡ್ಕೊಂಬ. ಅದೇ ರೂಲ್ಸ್. ಬೇಡ್ರಿ, ಈ ಗಬ್ಬಾಸ್ ಪಕ್ಕದಲ್ಲಿ ಕುತ್ಕೊಂಡು ಅಂತ ಭಿಕ್ಷೆ ಬೇಡಕ್ಕಾಗಲ್ಲ. ಇಲ್ಲಿ ನೋಡಿ, ಬೇಕಾದ್ರೆ ಯಾವ್ದಾದ್ರು ಬೇರೆ ದೇವಸ್ಥಾನದಲ್ಲಿ ಕುತ್ಕೊಂಡು ಭಿಕ್ಷೆ ಬೇಡ್ತೀನಿ. ನಿಮ್ದು ಅಮ್ಮಯ್ಯ ನನ್ ಕೈಲ ಆಗಲ್ಲ ರೀ, ನನ್ ಕೈಲ ಆಗಲ್ಲ. ಕೋಟಿ ಕೋಟಿ ಬೇಕು ಅಂದ್ರೆ ನಾವ್ ಹೇಳ್ದಂಗ್ ಮಾಡ್ಲೇಬೇಕು. ಹಿಡ್ಕೋ ಹಿಡ್ಕೋ ತಟ್ಟೆನ. ಗೆಟಪ್. ಅಳಿಯಂದ್ರೆ ನನ್ ಮಗಳು ಭಿಕ್ಷುಕಿ ಡ್ರೆಸ್ ಅಲ್ಲೂ ಏನ್ ಗ್ಲಾಮರ್ ಆಗಿ ಕಾಣಿಸ್ತಾಳೆ ನೋಡಿ. ಭಿಕ್ಷೆ ಬೇಡ, ಟ್ರೈನಿಂಗ್ ಕೊಡಿ. ಶುರು ಮಾಡ್ಕೋ. ಏನ್ ಶುರು ಮಾಡೋದು? ನನ್ ಕೈಲಾಗಲ್ಲ, ನೀವೇ ಹಿಡ್ಕೊಂಡಿದ್ನ. ಅಳಿಯಂದ್ರೆ ಸುಮ್ನೆ ಕೂತ್ಕೊಂಡ್ರೆ ಕಲೆಕ್ಷನ್ ಹಾಕಿಲ್ಲ. ಒಳ್ಳೆ ಕೀರ್ಲು ಧ್ವನಿಲಿ ಒಂದು ಸಾಂಗ್ ಹೇಳ್ಕೊಡಿ, ಆಮೇಲೆ ಚೆನ್ನಾಗ್ ಕಲೆಕ್ಷನ್ ಆಗುತ್ತೆ. ಧರ್ಮವೇ ನಮ್ಮ ತಾಯಿ ತಂದೆ, ಧರ್ಮವೇ ನಮ್ಮ ದೇವರ. ಅಯ್ಯ ಹಿಡ್ಕೋ, ಶುರು ಮಾಡ್ಕೋ. ನಾನ್ ಬೇಡಲ್ಲ. ಹೌದಾ? ಕೋಟಿ ಕೋಟಿ ಬೇಡವಾ? ಇಲ್ಲ ಐತೆ ಸುಚ್ಚು. ಹೇಳು. ಧರ್ಮವೇ ನಮ್ಮ ತಾಯಿ ತಂದೆ, ಧರ್ಮವೇ ನಮ್ಮ ದೇವರು. ಅಮ್ಮ ತಾಯೇ ಭಿಕ್ಷೆ ನೀಡವ್ವ ತಾಯೇ. ವೆರಿ ಗುಡ್. ಇದನ್ನೇ ಮೇಂಟೈನ್ ಮಾಡು. ಜೀವನದಲ್ಲಿ ತುಂಬಾ ಚೆನ್ನಾಗಿ ಮುಂದೆ ಬರ್ತೀಯಾ. ಹೋಗ್ರಿ. ಏನಮ್ಮ ನಮ್ಗೆ ಕಾಂಪಿಟೇಷನ್? ಇಲ್ಲ ಇಲ್ಲ ಇಲ್ಲಮ್ಮ, ಸುಮ್ನೆ ಟೈಮ್ ಪಾಸ್. ಧರ್ಮವೇ ನಮ್ಮ ತಾಯಿ ತಂದೆ, ಧರ್ಮವೇ ನಮ್ಮ ದೇವರು. ಅಮ್ಮ ತಾಯೇ ಭಿಕ್ಷೆ ನೀಡವ್ವ ತಾಯೇ. ನಿಮ್ ಮಗಳು ಪರ್ಫೆಕ್ಟ್ ಆಗಿ ಟ್ರ್ಯಾಕ್ ಬಂದ್ಬಿಟ್ಲು. ಈಗ ಒಳ್ಳೆ ಕಲೆಕ್ಷನ್ ಆಗುತ್ತೆ. ಬನ್ನಿ ಒಂದು ಟೀ ಕುಡ್ಕೊ ಬರೋಣ. ಬನ್ನಿ ಬನ್ನಿ, ಪ್ರಸಾದ ತಗೊಳ್ಳಿ. ಚಿತ್ರಾನ್ನ ಚಿತ್ರಾನ್ನ ಬನ್ನಿ. ಏನ್ ಹಿಂಗೆ ಎಸ್ಕೇಪ್ ಆಗ್ತಾರೆ ಚಿತ್ರಾನ್ನ? ಅಳಿಯಂದ್ರೆ ನನ್ ಮಗಳು ಚಿಂದಿ ಡ್ರೆಸ್ ಹಾಕೊಂಡು ಚಿತ್ರಾನ್ನದ ಹೆಸರು ಕೇಳಿದ ತಕ್ಷಣ ಹೆಂಗ್ ಡೈ ಹೊಡೆದು ನೋಡಿ ಭಿಕ್ಷುಕಿ ತರ. ಜಾಗದ ಮಹಿಮೆ. ನನಗೆ ನನಗೆ ನನ್ ಕಡೆ ಬ್ಯಾಗ್ ನಡಿಯ, ನನಗೆ ಸಿಗ್ತಲ್ಲ ಚಿತ್ರಾನ್ನ. ಅಪ್ಪ
ನಿಮ್ಗೇನಾಯ್ತು? ಚಿತ್ರಾನ್ನದ ಹೆಸರು ಕೇಳುದಲ್ಲ ಅಪ್ಪ, ನಗೊಂಚೂರು ಚಿತ್ರಾನ್ನ ಕೊಡಪ್ಪ. ಏನ್ ನನ್ನ ಮಕ್ಕಳು ಈ ಜಾಗದಲ್ಲಿ ಕೂತಿದ ತಕ್ಷಣ ಎಲ್ಲಾ ತಿರುಪೇವ್ರು ಆಗೋಗ್ಬಿಡ್ತಾರಲ್ಲ. ಅಯ್ಯ ನಾವು ಅಲ್ಲಿಷ್ಟೇನಾ?